ಅಲ್ಲ ಗುಂಡಪ್ಪ, ನಾನೀಗ ಹೇಳ್ಬೇಕೋ ಬಿಡ್ಬೇಕೋ ಗೊತ್ತಾಗಲ್ಲ ಮಾರಯ್ಯ. ಕಡಿಕ ಅಮ್ಮ ಮಗ ಸೊಸೆ ಅಂತೇಳಿ ಎಲ್ಲರೂ ನನ್ನ ಮೇಲೆ ಇದು ಮಾಡ್ತಾರೆ. ಆದರೆ ನೀವೇನು ಏನಲ್ಲ. ಒಟ್ಟೊತ್ತಿಂದ ಅದೇ ಜ್ಞಾನ ಮಾಡ್ತಿದ್ದೀನಿ, ಈಗ ಹೇಳೋದೇ ಬಿಡೋದೆ ಅಂತ. ಹೆಗ್ಗಿಡ್ತಾರ ಹತ್ರ ಅದನ್ನು ಹೇಳೋಣ ಅಂತಾನೆ ಇಲ್ಲಿ ಕೂತ್ಕೊಂಡೆ. ಅಷ್ಟೊತ್ತಿಗೆ ನೀವು ಬಂದ್ರಿ. ನೀವೇನೀಗ ಯಾರ ಹತ್ರ ಹೇಳಕ್ಕೆ ಹೋಗಲ್ಲ. ಅದು ಎಂತ ಆಗ್ಯದ ಗೊತ್ತಾನ, ನಿನ್ನೆ ನಾನು ಪ್ಯಾಟಿಗೆ ಹೋಗಿದ್ನಲ್ಲ, ಪ್ಯಾಟಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದೆ. ಈರುಳ್ಳಿ ಬಜೆ ತಿಂದು ಕಾಫಿ ಕುಡ್ದು ಆಗಿತ್ತು. ಅಷ್ಟೊತ್ತಿಗೆ ಬಂದಪ್ಪ ವಾಗೇಶ. ಅಯ್ಯೋ ಅಯ್ಯೋ, ಒಂದು ಆಡ್ತಾನೆ ಇಂಥ ಥರ ಅಂತ ಇಲ್ಲ. ನಿನ್ನೆ ಮನೆಗೆ ಬಂದವನಿಗೆ ಹೇಳೋಣ ಅಂತ ಮಾಡ್ಕೊಂಡೆ. ಹಂಗೊಂದು ತೊಟ್ಟೆ ಹೆಚ್ಚಾದಂಗೆ ಆಗಿತ್ತಲ್ಲ, ನಾ ಹೇಳಿದ್ದು ಎಲ್ಲಿ ನಂಬ್ತದೆ, ನಮ್ಮನೆ ಹೆಗ್ಗುಡ್ತಿ. ಹಾಗಾಗಿ ಸುಮ್ಮನೆ ಹಾಕ್ಕೊಂಡೆ. ಮತ್ತೆ ಅನಿಲ್ ಹುಡುಗ, ನೀವು ಹೋಗೆಲ್ಲ ನೀನು ಹೆಂಡತಿ ಹತ್ರ ಬಾಯಿ ಬಿಟ್ಟಿದ್ದೀಯ, ಅದು ಮತ್ತೆ ಇಡೀ ಊರು ತುಂಬ ಹೇಳ್ತದೆ. ಎಂತ ಎಂತ ಹೇಳ್ಬೇಕು ಅಂದ್ಕೊಂಡಿದ್ದೆ? ಸುಸೂತ್ರ ಹೇಳದಾರ ಹೇಳಿ. ಏನು ಒಕ್ಕಳಿಗೆ 1 ಗಂಟೆ ಬೇಕು ಇವರಿಗೆ. ಅವ್ರು ಹೆರ್ಗಿನವ್ರು ಅಲ್ಲ ಅಂತ ಗೊತ್ತು, ಮತ್ತೆ ಅಂತಕ್ಕೆ ಹೇಳಬೇಡಿ ಅಂತ ಮತ್ತೊಂದು ಸತಿ ಹೇಳದ. ಹಂಗೆ ನಮಗಾಗ್ಯದಿಲ್ಲಿ ಇರೋದು. ಎಂತ ಹೇಳ್ದ? ಎಂತ ವಾಗೇಶ ಎಂತ ಹೇಳ್ದ ನಿಮ್ಮ ಹತ್ರ? ಹೇಳ್ತೀನಿ, ಸ್ವಲ್ಪ ತಾಡಿಯ ಅಂಕ, ಏನು ಕೊಡ್ಬೇಡಿ ಇದಕ್ಕೆ. ಅಲ್ಲ ಗುಂಡಪ್ಪ, ನಿನ್ನೆ ಅದೇ ಹೇಳ್ದನಲ್ಲ, ವಾಗೇಶ ಬಂದವ ಹೊಡೆದು ಲಗಸಿ ಹೇಳ್ತಾನೆ, ನಿಮ್ಮ ಸೊಸೆಗೆ ವ್ಯಾಪಾರ ಎಂತ ಮಾಡೋದಾರು ಅದು ಕೆಲಸ ಅದು ಮಾಡ್ಕೊಂಡಿರಕ್ಕೆ ಹೇಳಿ, ನಮ್ಮನೆ ಹೆಂಗಸ್ರು ಸುದ್ದಿ ಎಲ್ಲ ಎಂತಕ್ಕೆ ಬೇಕು, ನಮಗೂ ನಿಮಗೂ ಸಾಮನು, ನೀವೇನೇ ವ್ಯಾಪಾರ ಮಾಡ್ತೀರಿ ಅಂದ್ರೆ ನಾವು ಹಂಗೆ ಮಾಡೋಕ್ಕತ್ತದನು. ನಿಮ್ಮ ಸೊಸೆ ದಸೆಯಿಂದ ನಮ್ಮ ಮನೇಲಿ ಏನು ದಿನ ಬೆಳಗಾದ್ರೂ ಜಗಳ, ಹಾಗೆ ಹಿಂಗೆ ಸುಮಾರು ಹೇಳಿದ್ನ. ನಾನು ಒಂಚೂರು ಚಗುರು ಹಾಕಿದ್ದು ಗೊತ್ತಿತ್ತಲ್ಲ ಸಂಜೀವಿಗೆ. ದಮ್ಮಯ್ಯ ಅಂತೀನಿ ಗೌಡ್ರೆ, ಮಾತಾಡಬೇಡಿ ಅಂತ ಹೇಳಕ್ಕೆ ಹಾಕಿಂಡ. ನೀವು ಎದ್ದು ಹೋಗಿಬಿಡಿ ಇಲ್ಲಿಂದ ಅಂತ ಹೇಳಿ ಕೊಳಿಸೇ ಬಿಟ್ಟ. ಆಮೇಲೆ ಹೋಗಿ ವಾಗೇಶಗೆ ಅಂಥದ್ದು ಹೇಳ್ತಿದ್ದ. 4 ತಪ್ರಕ್ಕೆ ಇಟ್ಟೇ ಬರಬೇಕು ಅಂತ ಮಾಡಿದ್ದೆ, ತಡ್ಕೊಂಡು ಬಂದೀನಿ. ಎಷ್ಟು ಹಂಬಾಕಿರ್ಬೇಕು ನೀನು ಲೆಕ್ಕ ಹಾಕೋ. ನಮ್ಮ ಮನೇಲೆಲ್ಲ ಮಾಡೋದು ಹಾಗೆ, ಏನು ಹೇಳಿ ಕೇಳಿ ಮಾಡ್ತಾರ, ವ್ಯವಹಾರ ಮಾಡೋರು. ಎಂತಕ್ಕೆ ಅವನ ಮನೆಗೆ ಕೇಳಕ್ಕೆ ಹೋಗ್ಬೇಕಿತ್ತು ನೋಡೋಣ. ಹೊಲ್ಲಕ್ಕೆ ಹೇಳಿ ಸ್ವಲ್ಪ ಒಳಗೆ ಅಲೈಸ್ಕೊಂಡ್ರೆ ಮತ್ತೀಗ ಮತ್ತೊಂದು ಕೊಂಬಿಲಾಗ್ತದೆ ಅಲ್ಲ ಅವನಿಲ್ಲ. ಎಂತ ಈಗ ಅವ್ರಿಗೆ ಗೊತ್ತಾಗೋದು ಬೇಡ, ಇವ್ರಿಗೆ ಗೊತ್ತಾಗೋದು ನಮ್ಗಿಂತ ಮುಂಚೆ ಎಲ್ಲರಿಗೂ ಗೊತ್ತಾಗಿ ಹೋಗ್ಯದೆ. ಕಾರಿ ನೀನು ಪಾಪಣ್ಣನ ಕಾರಿ, ಒಳಗೆ ಅದಾನೆ ಕರ್ದ ನೋಡೋಣ. ಸುಮ್ಮನಿರಿ ಪಾರ್ವತಕ್ಕ, ನೀವು ಅವೇನು ನೆಂಟಲ್ಲ ಒಳಗೆ ಹೋಗಿ ಕರೆದು ಬರೋಕ್ಕೆ. ಬರ್ತಾನೆ. ಪಾಪಣ್ಣ, ಮನೆಗೆ ಮನುಷ್ಯರು ಬಂದರೆ ನೀವು ಬಂದ್ರ ಹೋದ್ರ ಅಂತ ಅವ್ನು ಕೇಳಬೇಕು ಅಂತ ಗೊತ್ತಿಲ್ಲ. ನಾ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಭಾಳ ಇದಾಗ್ಬಿಟ್ಟಲ್ಲ. ಬತ್ತ ಎದ್ದು ಹೆರ್ಗೆ ಬಂದನ. ಓ, ಹಂಗೆ ವಿಚಾರ ನಿಮಗೆಲ್ಲ ಮೊದಲೇ ಗೊತ್ತಿತ್ತು, ಅದನ್ನು ಮಾತಾಡೋಕ್ಕಾಗೆ ಬಂದರು. ಪಡ್ಪೋಸಿತನ ಎಲ್ಲಿ ತನಕ ಹಂಗಾರೆ ನಂದು ಏರ್ಗುಟ್ಟು ನಂಗೆ ಗೊತ್ತಿಲ್ಲ. ಹಂಗೆ ಅಂತ ಪಂಚಾಯತ್ಗೆ ಇಲ್ಲದೆ ನೀವೆಲ್ಲ ಎಲ್ಲಿ ಬರ್ತೀರಿ ಹಿಂಗೆ ಇಬ್ರು ಒಟ್ಟಿಗೆ? ಅದಕ್ಕೆ ಪಾರತೆ ಗಿಡ್ತೀರಿ ನನ್ನ ಸಾಗ ಹಾಕೋಣ ಅಂತ ನೋಡಿದ್ದು. ತೋಟಕ್ಕೆ ಹೋಗಲ್ಲನೋ. ಮಾದಪ್ಪಣ್ಣ, ಗೊತ್ತಿದ್ದು ಬಿಟ್ಟಿದ್ದು ಕಡಿಕೆ. ಎಂತ ಮಾತಾಡೋದಾರು ಕಡಿಕೆ ಮಾತಾಡೋಣ. ಈಗ ನಿಮ್ಮ ಮಗನಿದ್ರೆ ಅವ್ನು ನೀವು ಏನೂ ಹೇಳಕ್ಕೆ ಹೋಗ್ಬೇಡಿ, ಮೊದಲೇ ಹುಚ್ಚು ಬಡ್ಕ ಅವ. ಅಲ್ಲ ಪಾಪಣ್ಣ, ಎಂತ ಎದ್ದು ಬರಕ್ ದೊಳಗೆ ಬರ್ಲನ? ಬರೋಕ್ ಹೇಳ್ಬೇಕ ಹೆಂಗೆ ಮಾರಯ್ಯ? ಹೇಳದವ್ರು ಹೊತ್ತುಣ್ಕೆ ಹೇಳು. ಕಡಿ ಕತ್ಲೆ ಆಗಸರಿಗೆ ಅವ್ರು ಬರೋಲ್ಲ ಅಂತಾರೆ. ಪಕ್ಕನ್ ಬರಬಾರ್ದಲ್ಲ. ಏನು ಅವ್ರ ಮನೆಗೆ ಬಂದು ಮಾತಾಡ್ತಾ ಇಷ್ಟೊತ್ತಾತ ಹಂಗಾರೆ ಗಂಡಪಣ್ಣ ಹೇಳ್ದಂಗೆ ಎದ್ದು ಬರ್ಬೇಕು, ಏನು ಎತ್ತ ಕೇಳ್ಬೇಕು ಅನ್ನೋದಿಲ್ಲ. ನೀನು ಹೋದಂಗೆ ಏನು ಬಾಲ್ ಮಕ್ಳು ಆತೀರ ಏನಪ್ಪ? ಮಾತ್ರ ನೀವು ಈಗಲೇ ಹೇಳಿನಿ, ತುಟಿ ಬಿಂಗನಿ ಬಿಚ್ಚಬೇಡಿ. ಅವ್ರವ್ರು ಏನು ಮಾತಾಡ್ಕಿತಾರೋ ಮಾತಾಡ್ಕೊಂಡ್ಲಿ. ನಿಮ್ಮ ಸಸಿ ಬಂದಿಲ್ಲ ಅಂತಾರೆ ಹೇಳಕ್ಕೆ ನಿಂತರೆ ನೀವು ಮಾತಾಡೋಂಗಿಲ್ಲ. ಈಗಲೇ ಹೇಳಿನಿ. ನೋಡೀಗ ಮಾತಾಡೋಕೋತೀನಿ, ನಂಗೆ ಗೊತ್ತು
ಏನೆಲ್ಲ ನೀನೇ ಹೇಳ್ಕೊಡ್ಬೇಕೇನು? ಎಂತಕ್ಕೆ ಸುಮ್ಮನೆ ನೀವಿಬ್ಬರು ಬರೋಕ್ಕೆ ಹೋದ್ರಿ ನೋಡೋಣ ಹೇಳಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಇದ್ದಿದ್ದೆ. ಕಾಲ 300 ದಿನ ಈ ಥರದವು ಏನಾರು ಇದ್ದೇ ಇರ್ತವೆ. ಯಾರಿಗೆ ನೆಮ್ಮದಿಯಿಂದ ಇರೋಕ್ಕಾಗ್ತದೆ ಬೇಕಾತಲ್ಲ, ನೆಮ್ಮದಿ ಕೆಡ್ಸೋಕ್ಕೆ ಎಲ್ಲ ಬಂದು ಸಾಧ್ಯ ಆದಾಗ. ನೋಡ, ಹಿಂಗಿದ್ದು ಮಾತೇ ಅಲ್ಲ ಅನ್ನೋದು. ಏನು ಮಾತಂತಾಡ್ತಿ? ಯಾರು ಎಂತ ನೆಮ್ಮದಿ ಕೇಳ್ಸೋಕಂತ ಹೇಳಿ ಬಂದು ಸಾರ್ತಾ ಆಗ್ಯಾರೆ. ನಾವು ಬಂದಿದ್ದೆ ಅದಕ್ಕೆ ಅಂತ ತಿಳ್ಕೊಂಡ ಹೆಂಗೆ ಮಾರಯ್ಯ? ಈ ಮನೆ ಮನುಷ್ಯರಿಗೆ ಹೇಳ್ದವ ನೀವು ನಮ್ಮ ಕಂಡರಿಗೆ ಬಿಡ್ತೀಯ? ಅಲ್ಲಿ ಹೇಳ, ನಾವು ಹೋಗೋಣತ್ಲೆ. ನಿಮ್ಗೇನ್ಲಿ ಹೇಳಿದೆ ಗುಂಡಪ್ಪಣ್ಣ ನಾನೀಗ? ನಿಮ್ಗೆ ಯಾಕೆ ಹಂಗೆ ಹೇಳ್ತೀನಿ ನೋಡೋಣ ಹೇಳಿ. ನಾನು ಎಂತ ಮಾತಾಡಿದ್ರು ನಮ್ಮನೆಲ್ಲ ಅಮ್ಮಗೊಬ್ಳಿಗೆ ನಿಮಗೆ ಎಲ್ಲ ನಂದೇ ತಪ್ಪು ಅಂತ ಕಾಣೋದು. ಈಗ ನಿಮ್ಗೇನು ಗೊತ್ತಿಲ್ಲ ನಾ ಯಾರಿಗೆ ಹೇಳಿದೆ ಅಂತ? ನಿಮ್ಮದು ಹಾಳಾಗಿದ್ದೇನಾದ್ರು ಸುಳ್ಳ ಹೇಳಿ? ನೀವೇ ಇದ್ರಲ್ಲ, ಮೊನ್ನೆ ನೀವೇ ಇದ್ರಲ್ಲ, ಏನೇನಾಯ್ತು ಅಂತ ನೋಡಿದ್ರಲ್ಲ. ನಮ್ಮ ಅಮ್ಮ ಫಸ್ಟ್ ಬಂದು ಹೇಳಿದಾಗ ನಂಬಲೇ ಇಲ್ಲಪ್ಪ. ಅವೇ ಅಂತಕ್ಕೆ ಹಂಗೆ ಹೇಳ್ತಾನೆ, ಹಂಗೆ ಹಿಂಗೆ ಅಂತಿತ್ತು. ಈಗ ಹೇಳಿ ಏನೇನಾಯ್ತು ಅಂತ ನೀವೇ ಹೇಳಿ. ಪಾಪಣ್ಣ, ಸ್ವಲ್ಪ ಸುಮ್ಮನಿದ್ದು ಬಿಡು. ಗೊತ್ತು, ಎಲ್ಲರಿಗೂ ಗೊತ್ತು. ಅಲ್ಲ, ನೀ ಹೇಳ್ತೀಯಲ್ಲ ಅವನ ತಲೆ ತಿರ್ಕ ಏನೋ ಹೇಳ್ದ ಅಂತ ಹೇಳಿ ನೀ ಮನೆಗೆ ಬಂದು ಗಲಾಟೆ ಮಾಡೋ ನೀ ಅಂತ ಸಂಭಾಯ್ತನ ನೀನು? ಅವನು ಹೇಳ್ತಾನೆ, ಬೇಕಾದ್ದು ಹೇಳ್ತಾನೆ. ಒಳ್ಳೆ ತಿರ್ಗಿ ಹೇಳಿ ಬಂದಿದ್ರು ಸಮ ಆತಿತ್ತು. ಅಲ್ಲಿ ಈಗ್ಲಾರು ಏನು ತೊಂದರೆ ಇಲ್ಲ. ಅವನು ದೇವರ ಅಂತ ಮಾಡಿದ್ಮೇಲೆ ಹಿಂಗಿದ್ದು ಹೇಳೋದು ಕೇಳೋದು ಎಲ್ಲ ಇರ್ತದ. ನೀನೇ ಅಂತ ಮಾಡೋ, ಫಸ್ಟ್ ಟೀಲರ್ ತಂದಷ್ಟೊತ್ತಿಗೆ ಹೇಳ, ಈ ಸತಿ ಊಟಿ ನಾನೇ ಮಾಡ್ತೀನಿ, ಯಾರ್ಯಾರು ಗೊತ್ತಿದ್ರು ಹೇಳಿ ಅಂತ. ಅವ್ರ ಮನೆಯಾಗಿ ಹೇಳ್ಬೇಕು, ಇವ್ರ ಮನೆಗೆ ಬಿಡ್ಬೇಕು ಅಂತೇಳಿ ಏನಾರು ಬಿಟ್ಟಿದ್ದ? ಈಗ ಎಲ್ಲರಿಗೂ ಗೊತ್ತಾಗಿದೆ, ಬರ್ತಾರೆ. ಫಸ್ಟ್ ತಂದು ಉರ್ಸ, ಏನೋ ಮಾಡ್ಕೆ ಅನ್ಸತ್ತೆ. ಮಾತಾಡ್ತಾನೆ. ನಾ ಅವತ್ತೇ ಹೇಳ್ಕಳ್ಸಿನಿ ನಿಂಗೆ, ಮನೆಗೆ ಹೋಗಿ ಅಂತ ಹಂಗಿದ್ದು ಇದು ಮಾಡಬೇಡ ಅಂತ. ಮತ್ತೆ ಎಂತದ ನಿಂದ ರಾಮಾಯಣ ಮನೆಗೆ ಬಂದ್ಕೊಂಡ? ಅಲ್ಲ, ನೀವು ಮತ್ತೆ ಅದನ್ನೇ ಹೇಳ್ತೀರಲ್ಲ ಗುಂಡಪ್ಪಣ್ಣ. ಕಿವಿಯಾರೆ ಅಲೇಸಿ. ಯೋ ಸುಮ್ಮನಿರ್ರಿ ಪಾಪಣ್ಣಣ್ಣ, ಹೇಳಿದ್ನೇ ಅದು ಎಷ್ಟು ಸತಿ ಹೇಳ್ತೀರಿ? ತಲೆ ಕೆಡ್ಸ್ಕಿಬೇಕಾಗಿದ್ದಕ್ಕೆ ಇಷ್ಟು ಕೆಡ್ಸ್ಕಿಣಲ್ಲ ನೀವು. ಪಾರ್ವತತೆ ಹೇಳ್ದಂಗೆ ನೀವೇ ಅಲೇಸಿರಲ್ಲ, ನೀವೇ ಅಲೇಸಿರಲ್ಲ. ಅವತ್ತು ಹೇಳಿದ್ನು ಅಲೇಸೀವಿ, ಈಗ ಸಚಿನಣ್ಣ ಫೋನ್ ಮಾಡ್ಕೊಂಡು ಹೇಳಿದ್ನು ಅಲೇಸೀವಿ. ಅದಕ್ಕೆ ಇಲ್ಲಿ ಬಂದ್ಕೊಂಡು ಹೇಳ್ತಿರೋದು. ಮಾತಾಡ್ತಾರೆ. ಒಂದು ಯೋಚನೆ ಮಾಡೋಣ, ನಿಧಾನದಿಂದ ಏನಾರು ಹೇಳೋಣ ಅಂದರೆ ಕೇಳಲ್ಲ. ಮನೆಗೆ ಬಂದಾತು, ಕೂಗಿ ಎಬ್ಸಾತು. ಓ, ಅವನು ಬೇರೆ ಫೋನ್ ಮಾಡಿದ್ನಾ? ನಾನು ಹೇಳನ ಇದು ಗೊತ್ತಿತ್ತು ನನಗೆ ಇಲ್ಲಿಗೆ ಬಂದು ಮುಟ್ಕಿಣೋದು ಅಂತ. ಇವು ನಿಂಗೆ ಫೋನ್ ಮಾಡಿದ್ಕೆ ಆತೋ ಮಾರಯ್ಯ. ನಂಗೆ ಫೋನ್ ಮಾಡಿ ಕೇಳಿದ್ರೆ ನಾನು ಎಂತ ಹೇಳದ? ಎಷ್ಟು ಜನರ ಎದುರಿಗೆ ಅಂತ ನಾನು ಹಿಂಗೆ ಮಾಡಲಿ ನೋಡೋಣ ಹೇಳು. ಎಲ್ಲ ಹೇಳ್ತಿರಲ್ಲ ಏನು ಮಾತಾಡಬೇಡ ಅಂತ. ನಮ್ಮನ್ನು ಕೇಳಿತ್ತ ಒಂದು ಸೊಲ್ಲ, ಇಂಥಲ್ಲಿ ಹೋಗ್ತೀನಿ, ಹಿಂಗೆ ಹೇಳ್ತೀನಿ ಕೇಳ್ತೀನಿ ಅಂತ. ಈಗ ನೋಡು ಎಲ್ಲಿಗೆ ಬಂದು ಕೂತದೆ. ಎಲ್ಲಿಗೆ ಬಂದು ಕೂತ್ಕೊಂಡ್ಲು ಇಲ್ಲ, ಇದ್ದಲ್ಲೇ ಅದೇ. ಮತ್ತೊಂಚೂರು ಉತ್ತಮನೇ ಆಗಿದೆ. ಅಲ್ಲ, ನಾ ಈಗಷ್ಟೇ ಹೇಳಿದೆ ಹೌದಾ, ಸ್ವಲ್ಪ ನಿಧಾನದಿಂದ ಯೋಚನೆ ಮಾಡಿ ಮಾತಾಡೋಣ ಅಂತ. ಇಲ್ಲ, ನಿಮಗೆ ಅದಾಗಲ್ಲ. ತಕ್ಷಣ ಮಾತಾಡಾತು. ನಾ ಹೇಳದ್ನ ಈಗ ಸಚಿನಣ್ಣ ಹಿಂಗೆ ಏನೋ ಹೇಳಿ ಬೈದ್ರು ಅಂತ ಹೇಳಿದ್ನಾ? ಅವ್ರು ಏನು ಹೇಳಿದ್ರು ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ ಮಾರ್ರ. ನೀ ಹೇಳ ಅನಿಲ, ನೀ ಹೇಳಿ. ನಮ್ಮ ಮನೆಯಲ್ಲಿ ಹಿಂಗೆಯ ಎಲ್ಲರೂ ಅವ್ರಿವರು ಅನ್ನೋ ಪ್ರಶ್ನೆ ಏನಲ್ಲ. ಸಾರ್ನಾರ ಆತ ಇವನಾರ ಆತ ಗೌಡ್ರ ಕತೆ ಬಿಡು. ಏನು ಅಂತ ಹೇಳರೆ ಕೇಳರೆ ಅಂತೇಳಿ ತಿಳ್ಕೊಳ್ಳೋದೇ ಇಲ್ಲ, ಹಂಗೆ ಹೋಗೋದು. ಎಲ್ಲರೂ ಇದೇ ಥರ ಮಾಡೋದ? ಇವ್ರ ಮಧ್ಯಕ್ಕೆ ನಾನೊಬ್ಳು ಸಿಕ್ಕಾಕೊಂಡಿದ್ದ ಅದೆಯಲ್ಲ. ಏನಾರು ಹೇಳನೆ, ತುಟಿ ಬಿಂಗ ಬಿಚ್ಚಂಗಿಲ್ಲ ಅಂತ ಹೇಳ್ಕೊಂಡದೆ. ಎಲ್ಲ ಮುಗಿಲಿ, ಇವ್ರ ಪುರಾಣ ಎಲ್ಲ ಮುಗಿಲಿ, ಆಮೇಲೆ ತೆಗಿತೀನಿ. ನನ್ನ ಸುದ್ದಿ ಅಂತ ಕೇಳ್ಬೇಕು ನೋಡೋಣ. ಹಂಗಾರೆ ಎಲ್ಲರೂ ಖುಷಿ ಪಡೋ ವಿಚಾರನೇ ಪಾರ್ವತತೆ. ಸಚಿನಣ್ಣಗಂತೂ ಎಂಥ ಖುಷಿಯಾಗಿದೆ ಗೊತ್ತಾ? ಹಳ್ಳಿಲಿದ್ದು ಇಂಥ ಒಂದು ಕೆಲಸ ಮಾಡ್ತಾರೆ ಅಂದರೆ ಲೇಡೀಸಿಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ನೀವೆಂಥ ಜನನ ಮರೆಯ, ಇಷ್ಟು ದಿವಸ ಆದರೂ ನನ್ನ ಹತ್ರ ಒಬ್ಬರು ಹೇಳಲ್ಲ ಅಂತಾರವರು. ನನಗೆ ಒಂಥರ ಆಯ್ತು. ಭಾಳ ಖುಷಿಪಟ್ರು ಅಂದ್ರೆ ಭಾಳ ಖುಷಿಪಟ್ರಪ್ಪ.
ಏನೋ ಎತ್ತ ಬೇಕಾದ್ರೆ ಒಂದು ದಿವಸ ನಾನೇ ಬರ್ತೀನಿ ಊರಿಗೆ ಕೂತು ಮಾತಾಡೋಣ. ಅಷ್ಟರೊಳಗೆ ನಾನು ಇಲ್ಲಿ ಏನಾರು ವ್ಯವಸ್ಥೆ ಮಾಡೋಕ್ಕಾಗ್ತದನೋ ನೋಡ್ತೀನಿ. ನನ್ನ ಕೈಲಾದ ಪ್ರಯತ್ನ ನಾನು ಪಡ್ತೀನಿ. ಇಲ್ಲಿಗೆ ಇದು ಮಾಡ್ಬೋದೇ ಅಂಥೇಳಿ ಹೇಳಿದ್ರಪ್ಪ. ಭಾಳ ಖುಷಿಪಟ್ಟರು ಅವರು. ಏನೋ ವಾಗೇಶಣ್ಣ ಒಟ್ಟು ತಲೆ ತಿರ್ಕೊಂಡಂಗೆ ಮಾತಾಡ್ತಾರೆ ಅಂದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ಹೌದಾ? ನಾನು ಫೋನಲ್ಲೇ ಹೇಳೋಣ ಅಂತ ಮಾಡಿದೆ. ಈ ಪಾಪಣ್ಣನ ಅಷ್ಟು ಸಲೀಸಿ ಒಪ್ಪಕ್ಕಾತಲ್ಲ. ಅಲ್ಲೇ ಎಲ್ಲ ಸುಳ್ಳು, ನಮ್ಮ ಮನೆಯಲ್ಲಿ ಜಗಳ ಆಗಬಾರ್ದು ಅಂತ ಹೇಳ್ತೀಯ, ಹಾಗೆ ಹೀಗೆ ಅಂತಾರೆ. ಅದಕ್ಕೆ ಖುದ್ದಮ್ಮ ನಾನೇ ಬಂದಿದ್ದು. ಹಂಗ ಸೈ ಮತ್ತೆ ನಮ್ಮನೆ ಮರಿ ಹೆಗ್ಗಿಡ್ತಾರನ್ನ ಹಿಡಿಯೋರೇ ಇಲ್ಲ. ಹಾಂ, ಇನ್ನೇನು ಪೂರ್ತಿ ಯಾವಾರ ಬೆಂಗಳೂರು ಪೇಟೆಯಲ್ಲಿ ಏನೋ. ಹೌದಾ? ನನಗೆ ಹೇಳ್ದ ಅಷ್ಟೈತಿ ಕೇಳಿನಿ. ನಾನು ಫೋನ್ ಮಾಡಿದಾಗ ಹೇಳ್ದೆ ಒಂದು ಸಲ. ಅಯ್ಯೋ ಮಾರಾಯ, ನಂಗೆ ಇಷ್ಟೊತ್ತು ಎಂತ ಆತದ ಎಂತ ಹೋತದ ಅಂತ ಹೇಳಿ ತಲೆಯೆಲ್ಲ ಕೆಟ್ಟು ಹನ್ನೆರಡು ದಾಣ ಆಗಿ ಹೋಗಿತ್ತು. ಈಗ ಹೇಳ ಪಾಪಣ್ಣ, ಯಾರ ಮರ್ಯಾದೆ ತೆಗಿಯಕ್ಕೆ ಬಂದು ಸಾರ್ತಿ ಆಗ್ಯಾರೆ, ಯಾರಿಂದ ಮರ್ಯಾದೆ ಹೋಗಿದೆ ಅಂತ ಹೇಳ ನೋಡೋಣ. ನಾವು ಒಂಥರ ಬಾಯಿ ಒಳಗಿನ ಕಪ್ಪೆ ಆದಂಗೆ ಆಗಿವೆ. ಯಾರು ಒಂದು ಸೊಲ್ ಏನಾರು ಹೇಳಂಗಿಲ್ಲ. ಹಿಂಗ್ರ ಮೇಲೆ ಸಿಟ್ಟು ಮಾಡೋಕ್ಕೆ ಶುರು ಮಾಡಾತ. ಅಲ್ಲ ನಿಂಗೆ ಹೇಳಕ್ಕೆ ನಾನಾರು ಹಿಂಗೆ ಮಾಡೋದು ಅಂತ ಮಾಡೋಣ. ಸುಮ್ಮನಿರಿ ಗುಂಡಪ್ಪಣ್ಣ ನೀವು. ಸೀತಕ್ಕೆ ಪಾಪ ಎಂತ ಇದು ಮಾಡ್ತಾರೆ, ಅವರಾತು ಅವ್ರ ಪಾಡಾತು ಅಂತ ಇರ್ತಾರೆ. ನೀವು ಇದ್ರ ಮಧ್ಯೆ ಸೀತಕ್ಕನ ಹೆಸರು ಮಾತ್ರ ತರಲೇಬೇಡಿ. ಅಲ್ಲ ಇದಕ್ಕೆ ಅಂತಾನೆ ಅಲ್ಲ, ಯಾವ್ದಕ್ಕಾರು ನಾನು ಹೇಳೋದು. ನಮ್ಮ ಮನೇಲಿ ಇದ್ದಿದ್ರು ಬೆಲೆನೇ ನಮಗೆ ಗೊತ್ತಾಗಲ್ಲ. ನೋಡ, ಸಚಿನ್ ಹುಡುಗ ಹಂಗೆ ಹೇಳನೆ ಅಂತ ಬೆಂಗಳೂರು ಪೇಟೆಲಿ ಇದ್ದವ ಅಂದರೆ ಸ್ವಲ್ಪ ನಾವು ಸಪೋರ್ಟ್ ಮಾಡ್ಬೇಕಾಗ್ತದ. ಅಲ್ಲ ನೀನೇನು ಮಾಡಿಯ, ನಾನೇನು ಅಲ್ಲ ಅಂತ ಹೇಳಲ್ಲ. ಈಗ ಬೊತ್ತ ಎಂತ ಆತ ಏನಪ್ಪ ಆಗದೆ ಅಂತ ನೀವು ಒಂದೊಂದು ಸತಿ ನಮ್ಮ ಮೇಲೆ ಸುಮ್ಮನೆ ಸಿಟ್ಟು ಮಾಡ್ತೀರಲ್ಲ, ಹಂಗಾಗ್ಯದೆ ಅಷ್ಟೇ. ಸುಮ್ಮನೆ ಕೂತ್ಕೊಂಡ್ರೆ ಒಂದಾತು, ದೂಕೆ ಕೆಡ್ತೀನಿ ಇಲ್ಲಿಂದ. ಆದ್ರೆ ನೀವು ಹೇಳ್ತೀರಲ್ಲ ಗುಂಡಪ್ಪಣ್ಣ, ಆ ವಾಗೇಶಗೆ ಎಷ್ಟು ಯಾರೆಲ್ಲ ನಡ ಕೊಟ್ಟಿರ್ಬೋದು ನೋಡೋಣ ಹೇಳ. ಎಲ್ಲಿ ತನಕ ಒಂದು ಸಾಕಾರಕ್ಕೆ ಅಹಂಕಾರ ಎಲ್ಲಿ ತನಕನ? ಹಿಂದೆ ಮುಂದೆ ಎಂಥದ್ನ ಕೇಳ್ಕಿಂದೆ ಬಂದು 4 ಜನ ಇದ್ದಲ್ಲಿ ಹಂಗೆ ಮಾತಾಡ್ತಾನೆ ಅಂದ್ರೆ ಅವನು ಇನ್ನೊಂದು ದಿವಸ ಯಾವತ್ತಾರು ಕೇಳಲೇಬೇಕಾಗಿಲ್ಲ. ನನ್ನ ಕಣ್ಣಿಗೆ ಅವೆಲ್ಲರೂ ಬಿದ್ದರೆ ನಾನು ಕೇಳದೇ ಇರಲ್ಲ, ಕೇಳಳೆ. ಅವ್ರವ್ರ ಮನೇಲೆಲ್ಲ ಸಂಬಾಡ್ಕಿಡ್ದೆ ಇದು ಸುಮ್ಮನೆ ಕಡೆಯವ್ರ ಮನೆ ಹಿಂಗ್ಸರು ಅಂದ ಕೂಡಲೇ ಏನು ಬೇಕಾದ್ರೆ ಹೇಳ್ಬೋದಾ? ಕಾಯ್ತಿದ್ದೀನಿ ಪಾರ್ವತತ್ತೆ, ಯಾವತ್ತು ಸಿಗ್ತಾರೆ ಅಂತ ಕಾಯ್ತಿದ್ದೀನಿ. ಕೇಳದೆ ಬಿಡಲ್ಲ. ನಾವು ಅಷ್ಟು ಸುಲಭಕ್ಕೆ ಬಿಡ್ತೀನಿ ಅಂತ ಮಾಡಿದ್ರ ಅಲ್ಲ, ಆಮೇಲೆ ಕೇಳೋದಾತಲ್ಲ. ಮೊನ್ನೆ ಸಚಿನಣ್ಣ ಫೋನ್ ಮಾಡಿದಾಗಲೂ ಹೇಳಿನಿ, ನಾನು ಪೂರ್ತಿ ಕತೆ ಹೇಳೀನಿ. ವಾಗೇಶಣ್ಣ ಹಿಂಗೆ ಈ ಥರ ಮಾತಾಡಿದ್ರು ಹೋಟ್ಲಲ್ಲಿ ಸುಮಾರು ಜನ ಇರೋಷ್ಟೊತ್ತಿಗೆ. ಪಾಪಣ್ಣನಿಗೆ ಬೇಜಾರಾಗಿ ಮನೇಲಿ ಇನ್ಮೇಲೆ ಇದನ್ನೆಲ್ಲ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಹೋಗ್ಯಾರೆ. ಎಂಥ ಗ್ಯಾರಂಟಿ ಇಲ್ಲ ಅಂತ ಹೇಳಿದೆ. ಅವರು ಮತ್ತೂ ಬೇಜಾರು ಮಾಡ್ಕೊಂಡ್ರು ಪಾಪ. ಹಂಗೊಂದೇನಾರು ಮಾಡ್ಗಿಡ್ಯಾರೋ ಆ ಥರ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಪಾಪಣ್ಣನಿಗೆ ನಾನೇ ಬತ್ತೀನಿ ಅಂದರು ಅವರು. ಇಲ್ಲಿ ಬಂದು ಪಾಪಣ್ಣನ ಮಾತಾಡೋದು ಅಲೈಸ್ಬೇಕು. ಅವಾಗ ಅಂತ ಹೇಳ್ತಾನೆ ನೋಡ್ಬೇಕು. ಈಗ ಆಗಿದ್ದಾತು ಪಾಪಣ್ಣ, ಸುಮ್ಮನೆ ಇದ್ದು ಬಿಡು. ಹಿಂಗೆ ಬೆಂಗಳೂರಿಗೆ ಕಳಿಸೋದಂದ್ರೆ ಸ್ವಲ್ಪ ಎಲ್ಲ ಜಾಸ್ತಿನೂ ಮಾಡ್ಬೇಕಾಗ್ತದೆ ಏನೋ, ಜನಗಿನ ಬೇಕಾಗ್ತದೆ ಏನೋ. ಎಲ್ಲ ಸೇರ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಎಂಥದಾರ ಆಗಲಿ, ಯಾರಿಗೆ ನಮ್ಮೂರಲ್ಲಿ ಇಷ್ಟು ಜನ ಹಿಂಗ್ಸ್ರಾತಾರೆ, ಯಾರಿಗಾರು ತಲೆಗೆ ಬಂದಿತ್ತ ಇದು? ಅದು ಮಾಡೋದಲ್ಲ, ಅದಕ್ಕೊಂದು ಖುಷಿ ಪಡ್ಬೇಕ. ಅಲ್ಲ ಹಂಗೆ ಅಂತ ಇಲ್ಲ ಗುಂಡಪ್ಪಣ್ಣ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡದೇ ಇದ್ರೆ ಮಾತ್ರ ಅದಕ್ಕೊಬ್ಬಳಿಗೆ ಹಿಂಗೆ ಮಾಡೋಕೆ ಆಗ್ತಿರ್ಲ. ಈಗ ಒಂದು ಲೋನಿಗೆ ಏನಿಗಾಗಲಿ ಮನೇಲಿ ಅಂತಾರು ಕೆಲಸ ಬಗ್ಸಿ ಆಗಲಿ ಅದೆಲ್ಲದೂ ಇದು ಮಾಡೇನೆ. ನಾನು ಅದನ್ನೇನು ಅಲ್ಲ ಅನ್ನಲ್ಲ. ಒಂದೊಂದು ಸತಿ ಸಣ್ಣ ಪುಟ್ಟದಕ್ಕೆ ಹೇಳ್ಕೊಂಡು ಈ ಥರ ಇದು ಮಾಡೋದು. ಈಗ ಇನ್ನು ಮೇಲಾರು ಒಂದೆಲ್ಲ ಸಸೂತ್ರ ಆದರೂ ಸಾಕು ಮಾರ್ರ. ಅಮ್ಮ ಸ್ವಲ್ಪ ತಡಿ ಅಂಕ. ಈಗ ನೋಡು, ಇಲ್ಲೆಲ್ಲ ಇದು ಮಾಡ್ತಾನೆ, ಇಷ್ಟು ರಂಪರಾದ ಅಂತಾಗಿದೆ. ಇನ್ನು ಬೆಂಗಳೂರು ಪೇಟೆಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಮತ್ತೆ ಭಾಳ ಇದಾಗ್ತದೆ. ಬೇಡ ರಗಳೇ ಬೇಡ. ಯಾರಿಗಾರು ಅವನ್ನೆಲ್ಲ ವಹಿಸ್ಕೊಟ್ರೆ ಅವರೇ ಮಾಡ್ಕೊಂಡು ಹೋಗಲಿ, ಇಂತಿಷ್ಟು ದುಡ್ಡು ಅಂತ ಕೊಡ್ತಾರೆ. ನಮ್ಮ ಮನೇಲೆಲ್ಲ ಈ ಥರ ಇದು ಮಾಡೋದೇ ಬೇಡ. ನಂಗೆ ಹೋದಲ್ಲಿ ಬಂದಲ್ಲಿ ಮಾತು ಕೇಳೋಕ್ಕೂ ಸಾಧ್ಯಿಲ್ಲ. ಸುಮ್ಮನೆ ಇರ್ರಿ ಪಾಪಣ್ಣಣ್ಣ.
ಇಷ್ಟೊತ್ತು ಹೇಳಿದ ನಿಮ್ಮ ತಲೆ ಒಳಗೆ ಹೋಗಲೇ ಇಲ್ಲ. ಅದು ಎಂಥ ಯೋಚನೆ ಮಾಡ್ತೀರಾ ಏನೋ ಮರ್ರ. ಗುಂಡಪ್ಪವ ನಡೀರಿ, ನಾವು ಹೋಗೋಣ ನಡೀರಿ. ಇವರೇ ಅಂತ ಹೇಳ್ತಿರ್ತಾರೆ. ಸಚಿನ್ ಅಣ್ಣ ಬರ್ತಾರಲ್ಲ, ಬಂದಾಗ ಹೇಳ್ತಾರೆ, ಅವಾಗ ಗೊತ್ತಾಗ್ತದೆ ನಿಮಗೆ. ತಡಿಯ ಅಂತ ಹೋಗ್ಬೇಕು ತಡಿಯ. ಹಂಗೆ ಹಂಗೆ ಹೇಳ್ತಾನೆ, ಕಡಿಕೆಲ್ಲ ಸಮ ಆಗ್ತದೆ. ಶಾರದಾ, ಗುಂಡಪ್ಪಣ್ಣ ಅನಿಲ್ ಹುಡ್ಗ ಬಂದಾರೆ, ಲೋಟ ಕುಡಿಯಕ್ಕೆ ಅಂತ ಕರ್ಕೊಂಡು ಒಂಚೂರು ಬೇಬೆಲ್ಲ ತಂದ್ಕೊಡು ನೋಡೋಣ.